ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲಿ ಯಾವ ಆಟೋ ಸಿಗುತ್ತಪ್ಪ? ಆಟೋ ಆಟೋ. ಹಲೋ, ಇಟ್ಸ್ ಮೀ ಗೀತಾ. ಗುಬ್ಬಿ ನಿಂತ ಅದ್ದ ಮುಂದೆ ಗುಬ್ಬಿ ನಿಂತಿದೆ, ಅದ್ದು ಬಸ್ತು ಮಾಡೋ ಶಕ್ತಿ ಗುಬ್ಬಿಗೂ ಇದೆ. ಅನ್ನೋ ಹಾಡಿನ ಸಾಲಿನ ಲೆವೆಲ್ಗೆ ಬದುಕ್ತಾ ಇದ್ದ ಗೀತಾ ಇವತ್ತು ಟೋಟಲ್ ಅಬ್ಬೆ ಪರಿತರ ಆಟೋ ಆಟೋ ಅಂತ ರೋಡ್ ಕಡೆ ಓಡ್ತಿದ್ಯಲ್ಲೇ. ವಿಜಯ್, ಹಾ, ಇದು ವಿಜಯನ ನಿಜವಾದ ವಿಜಯ. ನಿಮ್ ಕುಟುಂಬನ ರೋಡ್ ತರೋ ಕಾರ್ಯಕ್ರಮನ ನಮ್ಮ ಅಪ್ಪನ ಕೈಯಿಂದ ಕೆಡಿಸಿದ ಕನ್ಯೆ ನೀನು. ಆದ್ರೆ ಇವತ್ತು ನೀನ್ ರೋಡು, ನಿಮ್ಮಮ್ಮ ಹಾಸ್ಪಿಟ್ಲ್ ಕಾರಿಡಾರು, ನಿಮ್ಮಪ್ಪ ವೆಂಟಿಲೇಟ್ರು. ಟೋಟಲ್ ಬರ್ಬಾದಲ್ವಾ? ಈ ವಿಜಯನ ವಿರುದ್ಧ ನಿಂತ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು ತಾನೆ? ಮಣ್ಮುಕ್ತಿಯ ಸಾರಿ, ಮಣ್ ಮುಕ್ಕಿಸ್ತೀನಿ. ವಿಜಯ್, ನಮ್ಮಪ್ಪ ಕತೆ ಹೇಳ್ಬೇಡ ಕಣೆ, ಸ್ಟೋರಿ ಎಲ್ಲ ಗೊತ್ತು. ಯಾಕಂದ್ರೆ ನಿನ್ ಬಗ್ಗೆ ಪಿನ್ ಟು ಪಿನ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ನಾನ್ ನಿನ್ ಮುಟ್ದೆ ನಿನ್ ಹಾಳಾಗಿದ್ ವಿಡಿಯೋ ನಿನ್ ಕೈ ಹಿಡಿಯೋ ಬಾವಿ ಗಂಡನ್ ಕೈ ಸೇರಿ ಮದ್ವೆ ಮುರಿದ್ಬಿತ್ತು, ರೈಟ್? ಆ ವಿಡಿಯೋ ನೋಡಿದ್ ನಿಮ್ಮಪ್ಪ ಕುಸಕ್ ಬಿದ್ದ, ಮಾನ ಕಂಜ ಮನುಷ್ಯ, ಪಾಯ್ಸನ್ ಕುಡ್ದ. ಓಕೆ, ಈಗ ಸಾವಿನ ಮನೆ ಮೆಟ್ಲು ನಿಧಾನಕ್ ಮಲ್ಕೊಂಡ್ ಹೊತ್ಕೊಂಡ್ ಹೋಗ್ತಾ ಇದ್ದಾನೆ. ನಮ್ಮ ಅಪ್ಪನ್ಗೆ ಏನಾದ್ರೂ ಆಗ್ಬೇಕು? ಹಾಗೆ ಆಗುತ್ತೆ. ಅವನೊಂದ್ ಬದುಕ್ಸ್ಕೊಳ್ಳೋ ತಾಕತ್ತು ಹೂ ಕಟ್ಟ ಹುಡುಗಿಗೆ ಎಲ್ಲೇ ಇದೆ. ಹೂ ಕಂಡ್ರೆ ನನಗೆ ಅಸಹ್ಯ, ಅದು ಸ್ಮೆಲ್ ಕಂಡ್ರೆ ನನಗೆ ಆಗಲ್ಲ, ಗೊತ್ತಾ? ಬಿಡು 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 ಬಿಡು, ದಟ್ ಈಸ್ ಡಿಫ್ರೆಂಟ್. ಈಗ 1,20,000 ಎಲ್ಲಿಂದ ಅಡ್ಜಸ್ಟ್ ಮಾಡ್ತೀಯಾ? ಇಂಪಾಸಿಬಲ್, ಆಗಲ್ಲ. ನಿನ್ ಕಣ್ಣಲ್ಲಿ ರಕ್ತ ಸುಸಿದ್ರು ಆಗಲ್ಲ. ಇನ್ಫ್ಯಾಕ್ಟ್ ನಾನು ಆ ಕಣ್ಣೀರ್ ನೋಡಕ್ಕೆ ಬಂದಿದ್ದ ಕಣೆ. ಕೈ ಕೈ ಇಸ್ಕೊಂಡು ಅಯ್ಯೋ ಅಂತ ಬಾಯ್ ಬಾಯ್ ಬಡ್ಕೊಂಡು ಒದ್ದಾಡ್ತಾ ನರ್ಲಾಡ್ತಾ ಇರೋದನ್ನ ನನಗೇನೋ ಒಂಥರ ನೋಡಕ್ ಮಜಾ. ಮುಚ್ಚೋ ಬಾಯಿ. ವಿಜಿ ಮುಗಿಸಿದೇನೋ? ವಿಜಿ ವಿಜಿ ನನ್ನ ಇಲ್ಲೇ ಮಲ್ಗಕ್ ಬಿಟ್ಟು ನೀನು ಆರಾಮಾಗಿ ಹಾಸಿಗೆಲ್ ಮಲ್ಕೊಂಡ್ಬಿಟ್ಟಿದೇನೋ? ಪಾರ್ತಿ ಕಣ್ಣು ವಿಜಿ. ನಾನು ಬಿಡಲ್ಲ, ನಿನ್ನ ಬಿಡಲ್ಲ. ನಿನ್ನನ್ನು ಮಲಗಿಸ್ಬಿಟ್ಟು
ಹಾ ನಿನ್ಗೆ ಗುಡ್ ನೈಟ್ ಹೇಳ್ಬಿಟ್ಟೆ ನಾನು ಪಚ್ಕೊಳ್ಳೋದು. ವಿಜಿ 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 ನೋ, ನಿನ್ನ ಕತೆ ನಿನಗೆ ಹೇಳಬೇಕು. ಅದನ್ನ ನೀನ್ ಕೇಳಿ ವಿಲ ವಿಲ ಅಂತ ಒದ್ದಾಡೋದನ್ನ ನಾನ್ ನೋಡ್ಬೇಕು. ಈ ಒದ್ದಾಟ ಕೇವಲ ನಿಮ್ಮ ಅಪ್ಪ ನೋಡಿದ ಒಂದೇ ಒಂದು ವಿಡಿಯೋಗೆ ಬಂದ ಅವಸ್ಥೆ ಕಣೆ. ನೀನ್ ಸಾಯೋ ತನಕ ಒಬ್ಬೊಬ್ಬರಿಗೋ ನಿನ್ನ ಹತ್ತಿರದವ್ರಿಗೆ ಈ ವಿಡಿಯೋ ಹೋಗ್ತಾ ಇರುತ್ತೆ. ಮಾನ ಕಳ್ಕೊಂಡು ಎಲ್ಲೋ ಹೋಗಿ ಬದುಕ್ಬಿಡ್ಬೋದೇನೋ, ಆದ್ರೆ ಪ್ರತಿದಿನ ಮಾನ ಕಳ್ಕೊಂಡು ಬದುಕೋದಿದ್ಯಲ್ಲ, ಅದು ಕಷ್ಟ. ಐ ನಮ್ ಬಯಸೋ ಕಣ್ಣೀರು ಬರ್ತಾ ಇದೆ. ಬಿಸ್ಕಿಗೆ ಮಿಕ್ಸ್ ಮಾಡ್ಕೊಂಡ್ ಕುಡಿಲ. ನೋಡ್ ವಿಜಯ್, ಇನ್ನೊಂದ್ ಮಾತಾಡಿದ್ರೆ ಏನೇ ಮಾಡ್ತೀಯಾ? ಇಷ್ಟಕ್ಕೂ ನಿನ್ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಸದ್ಯಕ್ಕೆ ನೀನ್ ಹುಟ್ಸಿರೋ ನಿಮ್ಮ ಅಪ್ಪನ ಉಳಿಸ್ಕೊಳಕ್ಕೆ ನಿನ್ ಕೈಯಲ್ಲ. ನಿಂದು ಒಂದ್ ಜನ್ಮಾನ. ಇಫ್ ಯು ವಿಶ್, ಈಗ ನಿನಗೆ ಬೇಕಾಗಿರೋ 1,20,000 ಅಡ್ಜಸ್ಟ್ ಮಾಡಕ್ಕೆ ನಾನು ನಿನಗೊಂದು ಐಡಿಯಾ ಕೊಡ್ತೀನಿ. ಹೇಗೂ ನಿಮ್ಮ ಮೊಬೈಲ್ನಲ್ಲಿ ನಿನ್ ಮಾನ ಹರಾಜಾಗಿರೋ ವಿಡಿಯೋ ಇದೆಯಲ್ಲ, ಅದನ್ನ ಯಾರಾದ್ರೂ ಶ್ರೀಮಂತರು ತೋರಿಸಿ. ಇನ್ನು ಕೊಬ್ಬಿದ್ಯೇನೆ, ಪರವಾಗಿಲ್ಲ. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಿನ್ಗೊಂದು ಅವಕಾಶ ಕೊಡ್ತೀನಿ. ನಿಮ್ಮ ಅಪ್ಪನ್ನ ಉಳಿಸ್ಕೊಳಕ್ಕೆ ದುಡ್ಡು ನಾನೇ ಕೊಡ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಅದೇನಪ್ಪ ಅಂದ್ರೆ, ಬೇಕಾಗಿಲ್ಲ. ನಿನ್ ದುರಾಂಕರಿನ ದುಡ್ಡಿನ ಭಿಕ್ಷೆ ನನಗ್ ಬೇಕಾಗಿಲ್ಲ. ಇನ್ ಎಲ್ಲ ಕಚ್ಚಡ ಕೆಲ್ಸಕ್ಕೆ ನನ್ ಕಡೆಯಿಂದ ಉತ್ತರ ಸಿಕ್ಕೇ ಸಿಕ್ಕತ್ತೆ. ಮೊದ್ಲು ನಮ್ಮ ಅಪ್ಪನ್ ಪ್ರಾಣ ಉಳಿಸ್ಕೋಬೇಕು. ನಮ್ಮ ಅಪ್ಪನ್ ಪ್ರಾಣ ಉಳಿದ್ಮೇಲೆ ನಿನಗಿದೆ ಕಣೋ, ನಿನ್ನಂತೂ ಸುಮ್ನೆ ಬಿಡಲ್ಲ. ವಿಜಿ ವಿಜಿ ಏಯ್ ವಿಜಯ 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 ಮನೆಯಲ್ಲೋದ? ಮನೇಲಿಲ್ಲ. ನಾಳೆ ಎಂಗೇಜ್ಮೆಂಟ್ ಇದೆ ಅವನಿಗೆ, ಮುಗಿನ ಮಟ್ಟ ಕುಡ್ದಿದ್ದಾನೆ. ಕುಡ್ದವ್ನು ಸಡನ್ ಆಗಿ ಎದ್ದೋಗಿದ್ದಾನೆ ಅಂತಂದ್ರೆ ಎಲ್ಲೋ ಕೂತು ಕುಡಿದೇ ಇರ್ತಾನ? ಗ್ಯಾರಂಟಿ ಕುಡಿತಾನೆ. ಅವ್ನ ಜವಾಬ್ದಾರಿ ನಿಂದಂತೀವ್ನ ಅಮ್ಮ ಬೇರೆ ಹೇಳೋಗಿದ್ದಾಳೆ. ಅಯ್ಯೋ ದೇವ್ರೆ, ಮಾರ್ಬಿಟ್ನಲ್ಲಪ್ಪ. ಓ ಜೊತೆಗೆ ಕೂತವನು ಕೊಟ್ನಲ್ಲಪ್ಪ ಕೈ ದೇವ್ರೆ. ಎಂಗೇಜ್ಮೆಂಟ್ ದಿನನೇ ಮದುವೆ ಬೇರೆ ಮಾಡಿ ಮುಗಿಸ್ಬೇಕು.
ಎಲ್ಲ ಮನೆಯಲ್ಲೇ ಅತ್ತಿಂದಿತ್ತ ಕದಲದೆ ಇಲ್ಲೇ ಇರಬೇಕು ಅಂತ ಆರ್ಡರ್ ಬೇರೆ ಮಾಡಿದಾಳೆ. ದೇವ್ರೆ, ಎಲ್ಲೋದ ಇವನು? ವಿಜಯ, ವಿಜಯ. ಹಲೋ ಹಲೋ ಮಾಮ, ಹೌ ಆರ್ ಯು? ಹಲೋ ಹಲೋ. ವಿಜಯ, ನಿಜ ಹೇಳು, ಎಲ್ಲಿದ್ಯಾ? ಮನೇಲಂತೂ ಇಲ್ಲ ಮಾಮ. ಅದು ನಂಗೆ ಗೊತ್ತು ಕಣ, ಅದಕ್ಕೆ ಫೋನ್ ಮಾಡಿದ್ವಿ. ಎಲ್ಲಿದ್ದಲೇ? ಆಸ್ಪತ್ರೆಯಲ್ಲಿ ಇದೀನಿ ಮಾಮ. ಯಾಕೋ ವಿಜಯ, ಏನಾಯ್ತು? ಏ, ಯು ಡೋಂಟ್ ಟೇಕ್ ಟೆನ್ಷನ್ ಮಾಮ. ನನಗೇನು ಆಗಿಲ್ಲ, ಆದ್ರೆ ಇಲ್ಲಿ ಗೀತಾಕ್ ಫುಲ್ಲು ಮಾಂಜ. ಅಂದ್ರೆ ಗೀತಾ ಅಪ್ಪ ಆಸ್ಪತ್ರೆ ಸೇರಿದಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಗೀತಾ ವಿಲ ಒದ್ದಾಟ, ಅದನ್ನ ನಾನು ನೋಡೋಕೆ ಆಸ್ಪತ್ರೆಗೆ ಬಂದೆ ಮಾಮ. ನೀನ್ ಯಾಕಲ್ಲೇ ಅಲ್ವೋದೆ? ಮತ್ತೆ ಮನೇಲೆ ಕೂತು ಲೈವ್ ನೋಡಕ್ಕಾಗುತ್ತ ಮಾಮ? ಸಖತ್ ಮಜಾ ಇದೆ. ಗೀತಾಳ ಗೊಳಗೊಳ ಅವಳು ಮಾತಿಗೂ ನನ್ನ ಕೌಂಟ್ರು. ಅವಳು ವರಿ, ಅವಳು ಊರಿ. ಅಬ್ಬಬ್ಬಬ್ಬಬ್ಬಾ ಮಾಮ, ಇದನ್ನೆಲ್ಲ ನಾನು ಬಂದು ಹೇಳ್ತೀನಿ, ಅಲ್ಲಿ ತನಕ ಡಿಸ್ಟರ್ಬ್ ಮಾಡಬೇಡ. ಬಿದ್ಕೋ, ಬಾಯ್. ಇಹೋ ದೇವ್ರೆ,